ಓಂ ಶಾಂತಿ. ದಿನಾಂಕ ಆಗಿದೆ 22/8/2026. ವಿಶಾಲ ಬುದ್ಧಿಯವರಾಗಿ ದೊಡ್ಡವರ ಅಭಿಪ್ರಾಯವನ್ನು ತೆಗೆದುಕೊಂಡು ಅನೇಕ ಆತ್ಮರ ಕಲ್ಯಾಣ ಮಾಡಿ ಅವರಿಂದ ಹಾಲ್ ತೆಗೆದುಕೊಂಡು ಹೆಚ್ಚು ಪ್ರದರ್ಶನಿ ಚಿತ್ರಗಳನ್ನು ಹಾಕಿರಿ. ಈಗ ಸ್ಮೃತಿ ಬಂದಿತು. ನಾವು ಪೂಜ್ಯ ರಾಜರಾಗಿದ್ದೆವು, ನಂತರ ಬಡವರಾದೆವು. ಈಗ ಪುನಃ ತಂದೆಯು ನಮ್ಮನ್ನು ರಾಜರನ್ನಾಗಿ ಮಾಡುತ್ತಿದ್ದಾರೆ. ಭಕ್ತಿ ಮಾರ್ಗ ಮತ್ತು ರಾವಣ ರಾಜ್ಯದ ಕಾರಣ ಎಲ್ಲ ಆತ್ಮರು ಜೀವನ ಬಂಧನದಲ್ಲಿದ್ದಾರೆ. ಪರಮಾತ್ಮನು ಬಂದು ಅವರನ್ನು ಬಂಧನದಿಂದ ಮುಕ್ತಗೊಳಿಸುತ್ತಾರೆ. ಪರಮಾತ್ಮನು ಕಲ್ಪಕ್ಕೊಮ್ಮೆ ಬಂದು ಸಹಜ ಜ್ಞಾನ ಮತ್ತು ರಾಜಯೋಗವನ್ನು ಕಲಿಸಿ ಮಕ್ಕಳಿಗೆ ಸುಖ ಶಾಂತಿಯ ಶಾಶ್ವತ ಆಸ್ತಿಯನ್ನು ನೀಡುತ್ತಾರೆ. ಇಬ್ಬರು ತಂದೆಯರು, ಲೌಕಿಕ ತಂದೆ ಮತ್ತು ಪರಮಾತ್ಮ ತಂದೆ ಎಂಬ ಜ್ಞಾನವು ಕೇವಲ ಈಶ್ವರೀಯ ಶಿಕ್ಷಣದ ಮೂಲಕವೇ ಸ್ಪಷ್ಟವಾಗುತ್ತದೆ. ಮಾಯೆಯು ಆತ್ಮರನ್ನು ಮರೆವಿನೊಳಗೆ ತಳ್ಳಲು ಪ್ರಯತ್ನಿಸುವುದರಿಂದ ಪ್ರತಿಯೊಬ್ಬರೂ ಸದಾ ಜಾಗೃತರಾಗಿದ್ದು ತಂದೆ ನೆನಪಿನಲ್ಲಿ ಸ್ಥಿರರಾಗಿರಬೇಕು. ರಕ್ಷಾಬಂಧನದ ನಿಜವಾದ ಅರ್ಥವೆಂದರೆ ಕಾಮವಿಕಾರವನ್ನು ತ್ಯಜಿಸಿ ಸದಾ ಪವಿತ್ರರಾಗಿರುವ ಪ್ರತಿಜ್ಞೆಯನ್ನು ಪರಮಾತ್ಮನ ಮುಂದೆ ಮಾಡುವುದು. ತಂದೆಯನ್ನು ನೆನಪು ಮಾಡುವ ಯೋಗಾಗ್ನಿಯಿಂದ ಅರ್ಧಕಲ್ಪದ ಪಾಪಗಳು ಭಸ್ಮವಾಗಿ ಆತ್ಮವು ಮತ್ತೆ ಶುದ್ಧ ಮತ್ತು ಸತೋಪ್ರಧಾನವಾಗುತ್ತದೆ. ಆತ್ಮದಲ್ಲಿ ಹಿಡಿದಿರುವ ವಿಕಾರಗಳ ತುಕ್ಕನ್ನು ತೆಗೆದುಹಾಕುವ ಶಕ್ತಿ ಪರಮಾತ್ಮನ ನೆನಪಿಗೆ ಇದೆ. ಬೇರೆ ಯಾವ ಮಾರ್ಗವೂ ಆತ್ಮವನ್ನು ಪಾವನಗೊಳಿಸಲಾರದು. ನಾವು ಒಮ್ಮೆ ಪೂಜ್ಯ ದೇವತೆಗಳಾಗಿದ್ದರೂ 84 ಜನ್ಮಗಳ ನಂತರ ಈಗ ಪೂಜಾರಿಗಳಾಗಿ ಬದಲಾಗಿರುವುದನ್ನು ತಿಳಿದುಕೊಳ್ಳಬೇಕು. ಸತ್ಯಯುಗದಲ್ಲಿ ಈ ಜ್ಞಾನವನ್ನು ಕಲಿಯುವ ಅಗತ್ಯವಿಲ್ಲ, ಏಕೆಂದರೆ ಅದು ಸಂಗಮಯುಗದಲ್ಲಿ ಮಾತ್ರ ಆತ್ಮಗಳಿಗೆ ನೀಡಲಾಗುತ್ತದೆ. ದೇವತೆಗಳ ಮಂದಿರಗಳನ್ನು ನಿರ್ಮಿಸುವವರು ಅವರ ಜೀವನ ಚರಿತ್ರೆ ಮತ್ತು ರಾಜ್ಯ ಪ್ರಾಪ್ತಿಯ ರಹಸ್ಯವನ್ನೂ ತಿಳಿದುಕೊಳ್ಳಬೇಕಾಗಿದೆ. ಪರಮಾತ್ಮನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣ ಧರ್ಮವನ್ನು ಸ್ಥಾಪಿಸಿ ಹೊಸ ದೈವಿ ಪ್ರಪಂಚದ ಅಡಿಪಾಯವನ್ನು ಹಾಕುತ್ತಾರೆ. ಬ್ರಹ್ಮನು ಅವ್ಯಕ್ತರಾಗುವವರೆಗೆ ಈ ಭೂಮಿಯಲ್ಲಿಯೇ ಕಾರ್ಯನಿರ್ವಹಿಸಿ ಆತ್ಮರನ್ನು ದೇವತೆಗಳಾಗುವ ದಾರಿಯಲ್ಲಿ ನಡೆಸುತ್ತಾರೆ. ಈ ಸಂಗಮಯುಗದಲ್ಲಿ ಬಾಪ್ದಾದ ಇಬ್ಬರೂ ಸೇರಿ ಆತ್ಮರನ್ನು ಮುಳ್ಳಿನಂತಿರುವ ಸ್ಥಿತಿಯಿಂದ ಹೂವಿನಂತಿರುವ ದೈವಿ ಗುಣಗಳ ಸ್ಥಿತಿಗೆ ಪರಿವರ್ತಿಸುತ್ತಾರೆ. ಮುಳ್ಳಿನ ಕಾಡಿನಂತಿರುವ ಕಲಿಯುಗವನ್ನು ಬಿಟ್ಟು ಹೂದೋಟದಂತಿರುವ ಸ್ವರ್ಗವನ್ನು ಸ್ಥಾಪಿಸುವ ಕಾರ್ಯವನ್ನು ಪರಮಾತ್ಮನು ನಡೆಸುತ್ತಿದ್ದಾರೆ. ಬ್ರಹ್ಮನಿಂದ ವಿಷ್ಣುವಾಗುವುದು ಒಂದು ಕ್ಷಣದ ಸಾಧನೆಯಾಗಿದ್ದು, ವಿಷ್ಣುವಿನಿಂದ ಬ್ರಹ್ಮನಾಗಲು 84 ಜನ್ಮಗಳ ಚಕ್ರ ಪೂರ್ಣಗೊಳ್ಳುತ್ತದೆ. ಈ ಬೇಹದ್ದಿನ ವಿದ್ಯೆಯನ್ನು ಕಲಿಯುವ ಮೂಲಕ ಆತ್ಮರು ವಿಶ್ವರಾಜ್ಯದ ಅಧಿಕಾರಿಗಳಾಗಿ ಶಾಶ್ವತ ಸುಖ ಮತ್ತು ಶಾಂತಿಯ ಜೀವನವನ್ನು ಪಡೆಯುತ್ತಾರೆ. ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನದ ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕಾಗಿದೆ. ವಿಶಾಲ ಬುದ್ಧಿಯವರಾಗಿ ಬಹಳ ಜೋರಾಗಿ ಸರ್ವಿಸ್ ಮಾಡಬೇಕಾಗಿದೆ. ತಂದೆಯ ಮೂಲಕ ಯಾವ ಸ್ಮೃತಿ ಸಿಕ್ಕಿದೆಯೋ ಅದನ್ನು ವಿಸ್ಮೃತಿಯಲ್ಲಿ ತಂದುಕೊಳ್ಳಬಾರದು. ತಂದೆಯೊಂದಿಗೆ ಪವಿತ್ರರಾಗಿರುವ ಯಾವ ಪ್ರತಿಜ್ಞೆ ಮಾಡಿದ್ದೀರೋ ಅದನ್ನು ಪೂರ್ಣ ನಿಭಾಯಿಸಬೇಕಾಗಿದೆ. ನಿರ್ಲಿಪ್ತತೆಯ ಅಭ್ಯಾಸದ ಮೂಲಕ ಫರಿಸ್ತಾ ರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹ ನಿರಂತರ ಸಹಜಯೋಗಿ ಭವ. ಸಂಗಮದ 1 ಸೆಕೆಂಡ್ ಸಹ ವ್ಯರ್ಥವಾಗಿ ಕಳೆಯುವುದು ಅರ್ಥಾತ್ 1 ವರ್ಷವನ್ನೇ ಕಳೆಯುವುದಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.